ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ನಿಮ್ಮ ಮನೇಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಎಷ್ಟೇ ವಯಸ್ಸಾಗಿರ್ಲಿ, ನೀವೆಲ್ಲರೂ ಬಂದು ಕುತ್ಕೊಂಡು ನೋಡುವಂತಹ ಒಂದು ಸಿನಿಮಾ ಆಗಸ್ಟ್ 15ನೇ ತಾರೀಕು ತೆರೆಯ ಮೇಲೆ ಬರ್ತಾ ಇದೆ. ಅದುವೇ ಕೃಷ್ಣಂ ಪ್ರಣಯ ಸಖಿ. ಈಗಾಗಲೇ ಗೊತ್ತಿರಬಹುದು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅಂದ್ಕೊಳ್ಳೆ ಜನರಲ್ಲಿ ಎಲ್ಲರೂ ಟ್ರೈಲರ್ ಟೀಸರ್ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಳನ್ನ ನೀಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಬ್ಬರು ಸಖ ಇದ್ದಾರೆ. ಅವ್ರ ಜೊತೆನೆ ಮಾತಾಡೋಣ. ಕೃಷ್ಣಂ ಪ್ರಣಯ ಸಖಿ ಹೇಗ್ ನಡೆದು ಬಂತು, ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಮೊದಲನೇದಾಗಿ ನಮ್ ಜೊತೆಗಿರೋರು, ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ, ಇವ್ರ ಹತ್ರ ನಾವು ಅಳ್ತಾ ಇರ್ತೀವಿ. ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ ಮರಳಾಗದಿರೋರೇ ಇಲ್ಲ. ಮತ್ತೆ ಪ್ರೀತಿ ಮಾಡೋಣ ಅಂತ ಹೇಳಿ ಖಂಡಿತವಾಗಿಯೂ ಅನ್ಸುತ್ತೆ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಗಣೇಶ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ದೀನಿ. ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿ ಕೊಟ್ರಿ ನೀವು. ಕೃಷ್ಣಂ ಪ್ರಣಯ ಸಖಿ ಹಾಡು ಹಿಟ್ ಆಗಿದೆ. ಅಂಡ್ ನನ್ನ ಜೊತೆ ಇದ್ದಾರೆ ಇಬ್ರು ಸಖರು ಅಂತ. ಡೈರೆಕ್ಟ್ರು ಅದೇ ಕೇಳ್ತಾ ಇದ್ರು. ಇಲ್ಲ ಅವ್ರಿಗೆ ಭಾಷೆ ಮೇಲೆ ಅತಿ ಪ್ರೀತಿ. ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಸಾಹಿತ್ಯ ಇದೆಯಲ್ಲ ಸರ್, ಫ್ಲೂಯೆಂಟ್. ಅವರು ಕನ್ನಡ ಆಗಲಿ, ಇಂಗ್ಲೀಷ್, ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಸಾಹಿತ್ಯ ಅಂತ ಬಂದಾಗ ಅವರು ಗ್ರಾಂಟೆಡ್ ಆಗಿ ತೊಗೊಳಲ್ಲ. ಬಿಕಾಸ್ ಸಾಹಿತ್ಯಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅವರು ನನಗೆ ಆ ಡೆಪ್ತ್ ಹೋಗೋದು, ತೆಲುಗಾಗಲಿ ಕನ್ನಡ ಆಗಲಿ ನನಗೆ ಗೊತ್ತು ಭಾಷೆ. ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂತ ಹೇಳಿ ಹಿ ಟೇಕ್ಸ್ ಎ ಕಾಲ್. ಅದಕ್ಕೆ ನೀವು ಸಖ ಅಂದಿದ್ದಕ್ಕೆ ನನಗೊಂದು ಐಡಿಯಾ ಬಂತು, ಕೃಷ್ಣ ಸಖ ಅಂತ. ನಾನು ಸುಧಾಮ, ರಿಯಲ್ ಕೃಷ್ಣ ಇವರು. ನಾನು ಪರದೆ ಮೇಲೆ ಅಷ್ಟೇ ಕೃಷ್ಣ. ಕೃಷ್ಣ ನಾನು ಪರಿಚಯ ಮಾಡ್ಕೊಡ್ತೀನಿ. ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಂಡುಪಾಳ್ಯದ ಮುಖಾಂತರ ನಮ್ಮೆಲ್ರಿಗೂ ಪರಿಚಯ ಮಾಡಿದವರು ಈಗ ಅದೇ ಜಗತ್ತಲ್ಲಿ ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಕೂಡ ಮತ್ತೆ ಪ್ರೀತಿಯ ನೆನಪು ಹುಟ್ಟಿಸೋದಕ್ಕೆ ಬರ್ತಾ ಇರೋರು ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜು ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್ ನೀವು? ಗಣೇಶ್ ಸರ್ ಜೊತೆಗೆ ಈಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅವ್ರ ತರಾನೇ ಡೈಲಾಗ್ಸ್ ಇರಬಹುದು, ಅದೆಲ್ಲ ಏನಾದ್ರೂ ಒಂದು ಪಾಸಿಟಿವ್ ವಿಷಯ ಗಣೇಶ್ ಸರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಓಕೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಿದ್ರೆ ಯಾವ್ದು? Laughter all the time. That's the best part. I'm little bit reserved, but when it comes to Ganesh sir, so all the time we laugh a lot. The cinema almost 1 year early. We laughed a number of hundreds of hours laughed. As too easy agi he did the things. Adandu. And director andkule that we work tumba hard work ಮಾಡ್ತೀವಿ. We write hard and back end tumba irutte krushi. Those all things, yeah, little bit true, but until unless nam writing on the act that's most important. Any writing edukandre when we write namge vision iralla, idu hingirutte ansutte. So when once it goes to set, idu hingirutte andre I have some vision ashte ee scene ಮಾಡಬಹುದು ansutte. So that's the reason when I said them or perform ಮಾಡುವಾಗ it grows. ತುಂಬಾ ಹಂಗೆ ಬೀಳ್ತಾ ಇರುತ್ತೆ ಕ್ಯಾರೆಕ್ಟರ್. In that aspect ನಾನು ಒಂದು ಮುಂಚೆ ರಿಪೀಟೆಡ್ಲಿ I told that when Ganesh sir hatra when he is doing first one day ತುಂಬಾ jovial ಆಗಿ ಏನೇನೋ ಆಗಿದೆ, but when I going into the subject I found these acting depths. Oh my god, something ಬೇರೆ kind of actor ಅನ್ನೋದು I felt very closely. ಆವಾಗ of course I'm not a director to act ಮಾಡಿ enhance those all things I don't do. So ಇದು ಕ್ಯಾರೆಕ್ಟರ್ ಅಂದಮೇಲೆ they do. ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟ್ ಎಡಿಷನ್ಸ್ ಇರುತ್ತೆ. ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆ್ಯಕ್ಟರ್ಸ್, ಬೇರೆ ಬೇರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆ್ಯಕ್ಟರ್ಸ್, ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದ್ದೀನಿ. ಐ ಎಂಜಾಯ್ಡ್ ದರ್ ಆ್ಯಕ್ಟಿಂಗ್ ಬಿಕಾಸ್ ಎದಕ್ಕೆಂದರೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಕಲರ್ ಎನ್ಹ್ಯಾನ್ಸಿಂಗ್ ಇವೆಲ್ಲ ಮಾಡಿಬಿಟ್ಟು ವಿ ಪ್ರೊಜೆಕ್ಟ್. But I'm the first person to see their performance. Right. Live agi nodod nane. You entire audience can't see the live. Correct. So when adu aa live noduvaga aa live anna ondu ella actors nange nodakagalla. So that's where Ganesh sir is totally differed my vision. Or ಮಾಡ್ತೀನಿ yes
ಆಮೇಲೆ ಒನ್ ಪಾಯಿಂಟ್ ಅಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೋರ್, ಇನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿ ಹೋಗ್ತು. ಸೊ ಓಕೆ, ಸೊ ಐ ಹ್ಯಾವ್ ನಾಟ್ ಗಿವನ್ ಎನಫ್ ಮೆಟೀರಿಯಲ್ ಅನ್ಸುತ್ತೆ. ಸೊ ದಟ್ಸ್ ಹೌ ಐ ಎಂಜಾಯ್ಡ್ almost 80-85 days, not even a single day. Usually shooting I never get bored, but when he's on the sets, then the writing a little bit change agadu, dialogues to and fro agadu, adu innondu additions agadu. These all things when he is doing just okay, because it is going better side. Correct. So when he's going betterment anvaga, yes, I have given that liberty. ಆ ತರ ತುಂಬಾ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಅಂಡ್ ಓನ್ಲಿ ಆಕ್ಟರ್ ಗಣೇಶ್ ಸರ್. ದಟ್ಸ್ ಹೌ even if tomorrow if cinema ಏನಾದರೂ ಜೋವಿಲ್ ಆಗಿ ತುಂಬ ಕೊಲೋಕಿಲ್ ಆಗಿ ಸಮಥಿಂಗ್ ಏನಾದರೂ ಮ್ಯಾಜಿಕಲ್ ಆಗಿದ್ರೆ there is a lot of involvement of Ganesh. ಬಟ್ ನಿಮಗೆ ಆ ಥರ ಇಂಪ್ರೂವೈಸ್ ಆಗೋಕ್ಕೆ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ. ಅವ್ರದ್ದೊಂದು ವಿಷನ್ ಇರುತ್ತೆ, ಅದನ್ನ ನೀವು ಬ್ಯೂಟಿಫೈ ಮಾಡಬೇಕೆ ಹೊರತು ಅದನ್ನ ಡೌನ್ ಪ್ಲೇ ಇದು ಮಾಡಬಾರ್ದು. ಸೊ ಆ ಥರದಲ್ಲಿ ಕ್ಯಾರೆಕ್ಟರ್ ಹಂಗಿತ್ತು. ಆ್ಯಂಡ್ ನನಗೆ ತುಂಬಾನೇ ಫ್ರೀ ಬಿಟ್ರು ರಾಜು ಅವರು, ನಮ್ಮ ಡೈರೆಕ್ಟರ್. ಇಂಪ್ರೂವ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೆ ನೋಡಿ ಸರ್, ಎಸ್ ಸರ್ ವಿಲ್ ಡು, ಎಸ್ ಸರ್ ವಿಲ್ ಡು, ಮಾಡೋಣ ಸರ್. ಸರಿ. ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್. ಸೊ ಆ ಥರದಲ್ಲಿ ಒಟ್ಟಾರೆ 80-85 ಡೇಸ್ ಶೂಟಿಂಗ್ ಡೇಸ್. ಬಟ್ ನಾವಿಬ್ರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು, ಇದೇ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವರು ಫಸ್ಟಿಂದ ಇವರೇ ಮಾಡ್ಬೇಕು ಸರ್ ಈ ಸಾಂಗು, ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ. ಸೊ ಶೂಟಿಂಗ್ ಡೇಸ್ 85 ಇರ್ಬೋದು, ಬಟ್ ನಮ್ಮಿಬ್ರು ಜರ್ನಿ ಇದೆಯಲ್ಲ ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಹಿಂದೆ 3 ತಿಂಗಳು. ಓಕೆ, 1.5 ವರ್ಷ ಜರ್ನಿ ಇದೆ ನಮ್ಮದು. ಆ್ಯಂಡ್ ಶೂಟಿಂಗಲ್ಲಂತೂ ಇಟ್ ವಾಸ್ ಸ್ಪೆಷಲ್. ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಗ್ತಾ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ. ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ. ಯಾವಾಗ ಮ್ಯಾರೇಜ್ ಈಸ್ ಫಿಕ್ಸ್, ಚಿನ್ನಮ್ಮ ಚಿನ್ನಯ್ಯ ಹಿಟ್ ಆಯಿತು, ಯಾವಾಗ ದ್ವಾಪರ ಒಂದು ಬ್ಲಾಕ್ ಬಸ್ಟರ್ ಸಾಂಗ್ ಆಯಿತು, ಅವಾಗ ನಾವಿಬ್ರು, ನಾನು ಹೇಳಿದ್ದು ಒಂದೇ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ. ಇವನ್ ಟಯರ್ಡ್ ಇದ್ರೂ ಕೂಡ ನಾವು ತುಂಬಾ ನಗ್ತಾ ಇದ್ವಿ, ನಕ್ಕೊಂಡು ಮಾಡಿದ್ವಿ ಕೆಲಸ ನೋಡಿ. ಅದು ಸೀನ್ ಆನ್ ಸ್ಕ್ರೀನ್ ಟುಡೇ, ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸ್ ಅಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ. ಈಗ ಕೃಷ್ಣ ಅಂದ್ಕೊಳ್ಳೆ ನಮ್ಗೆಲ್ಲ ನೆನಪಾಗೋದು. ನಾನು ನಿಮ್ಗೆ ಯಾಕೆ ಪ್ರಶ್ನೆ ಅಂದ್ರೆ, ನೀವು ಪ್ರತಿ ಸಲ ನಿಮ್ಮ ರೂಟ್ ಅನ್ನ ನೀವು ಮರೆಯಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ ದಿನ ಅಥವಾ ಶಾಲಾ ದಿನಗಳನ್ನ ಕೂಡ ನೀವು ಮೆಲುಕು ಹಾಕ್ತಾ ಇರ್ತೀರಾ. ಜನರಲಿ ಕೃಷ್ಣ ಅಂದ್ಕೊಳ್ಳೆ ಎಲ್ಲ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ. ಸುತ್ತು ಹುಡುಗಿರು ಒಬ್ಬ ಹುಡುಗ, ಒಂದ್ ಸ್ವಲ್ಪ ಫೇವ್ರೆಟ್ ಹುಡುಗನು ಅಂತ ಇರ್ಬೋದು. ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಗೆ ಯಾರಾದ್ರೂ ಹತ್ರ ಪಟ್ಟ ಕೊಟ್ಟಿರೋ? ನಮ್ ಕ್ಲಾಸ್ ಕೃಷ್ಣ ಗಣೇಶ್ ಇಲ್ಲ, ಯಾರು ಹತ್ರನೇ ಬರ್ತಾರೆ ನಿಜವಲ್ಲ. ಬಿಕಾಸ್ ನಾನು ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡ್ ಅಲ್ಲೇ ಇರ್ತಿದ್ದೆ, ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದ್ದೆ. ನನಗೆ ಮ್ಯಾಥ್ಸು ಮತ್ತೆ ಸೈನ್ಸ್ ಬಂತು ಅಂದ್ರೆ ಮುಗಿತ್ ನನ್ನ ಕತೆ ಅವತ್ತು. ಅಷ್ಟು ಫೇವ್ರೆಟ್ ಸಬ್ಜೆಕ್ಟ್, ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅದು ಸಬ್ಜೆಕ್ಟ್. 8 1 8 ಟೇಬಲ್ ಹೇಳು ಅಂದ್ರೆ 8 1 8 8 2 ಎಣಿಸ್ತಾ ಇರ್ತೀನಿ. 9 10 11 12 13 14 15 16 8 3 17 18 19 20 21 22 23 24. ಸೊ ಆ ಪಾಸ್ ಕೊಡೋದು ಅದಕ್ಕೆ, ಪಾಸ್ ಕೊಡೋದು ಎಣ್ಸಕ್ಕೆ. ಮ್ಯಾಥ್ಸ್ ನನ್ನ ತಲೆಗೆ ಹೋಗ್ಲೇ ಇಲ್ಲ ಇವರ ಅದು. ಬಟ್ ಹಿಸ್ಟ್ರಿ, ಕನ್ನಡ ಲಿಟ್ರೇಚರ್, ಇಂಗ್ಲಿಷ್ ಲಿಟ್ರೇಚರ್ ಇದೆಲ್ಲ ನಂಗೆ ಬಹಳ ಇಷ್ಟ. ಸೊ ಹಾಗಾಗಿ ನನಗೆ ಓದೋದು ಅಂದ್ರೆ ಇಷ್ಟ. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಿನಿಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫರೆನ್ಸ್, ಈ ಬುಕ್ಕಲ್ಲಿ ಹಿಂಗಿತ್ತು, ಆ 18 ದಿನಗಳು ಬುಕ್, ನಾರಾಯಣಾಚಾರ್ಯದ ಬುಕ್ಕಲ್ಲಿ ಈ ಕೋಟ್ ಇದೆ, ಭೀಷ್ಮ ಹಿಂಗಂದ, ಏನೋ, ಆರ್ ಸಮ್ ಅದರ್ ಬುಕ್, ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ, ಯಾವುದೋ ಒಂದು ಬುಕ್. ಆ್ಯಂಡ್ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರು ರೆಫರೆನ್ಸ್. ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು, ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ, ಅದು ಹಂಗಲ್ಲ ಹಿಂಗೆ ಅಂತ. ಆಮೇಲೆ ಇಲ್ಲ ಸರ್ ಅದು ಹಂಗಲ್ಲ ಸರ್ ಹಿಂಗೂ ಇದೆ ಅಂತ. ಸೊ ದೀಸ್ ಥಿಂಗ್ಸ್ ಇದೆಯಲ್ಲ, ಈ ಥರದ್ದು ಲಿಟ್ರೇಚರ್ ಎಲ್ಲ ನನಗೆ ಬಹಳ ಇಷ್ಟ. ಹಾಗಾಗಿ ಈ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಏನು ಬರೀ ಅದು ಡ್ರಾಮಾ ಕ್ಲಾಸಲ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಅದೆಲ್ಲ ಬಂದ್ರೆ ನಾವು ಬರ್ತೀವಿ ಅಂದ್ರೆ ಅವರು ನೋ ಆಂಟೀಸ್
ನೋಡಿ ಅವಾಗ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಐ ವಾಸ್ ವೆರಿ ಪಾಪ್ಯುಲರ್. ಡಾನ್ಸು, ಮಿಮಿಕ್ರಿ ಅಂಡ್ ಸಿಂಗಿಂಗ್. ನನಗೆ ಸಿಂಗಿಂಗ್ ಫಿಕ್ಸು, ನಾ ಪ್ರೈಸ್ ಸೆಕೆಂಡು, ಥರ್ಡು, ಫಸ್ಟು ಯಾವುದೋ ಒಂದು ಪ್ರೈಸ್ ಫಿಕ್ಸ್. ಅದು ಬಿಟ್ಟರೆ ಸ್ಪೋರ್ಟ್ಸ್ ಅಷ್ಟೇ. ಬಟ್ ಈ ಶೋಸ್ ನನಗೆ ಈ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗ್ಲಿಲ್ಲ. ಮೋಸ್ಟ್ಲಿ ದೇವರು ನಮ್ಮನ್ನ ಈ ಕಡೆ ಎಲ್ಲ ಕಳಿಸ್ಬೇಕು ಅಂತಿದ್ದ. ಸೊ ನಮ್ಗಲ್ಲಿ ಹೋಗಿ ನನಗೆ ಅವಾಗೇನು ಅಷ್ಟು ಫ್ರೆಂಡ್ಸ್ ಅದೇ ಹುಡುಗರೇ ಇದ್ರು ಜಾಸ್ತಿ. ಅದರಲ್ಲಿ ಒಂದಿಬ್ರು ಹುಡುಗಿರು, ಅವರು ಫ್ರೆಂಡ್ಸ್ ತರಾನೇ, ಹುಡುಗರ ತರಾನೇ ಇರೋರು. ಯಾಕೋ ಗಣೇಶ, ಯಾಕೋ ಹಿಂಗ್ ಮಾಡ್ತಿದ್ದ, ಹಿಂಗ್ ಮಾಡಿ ನೀನ್ ಆಕ್ಟಿವ್, ನಾನು ಹಿಂಗ್ ಮಾಡ್ತೀನಿ ಅಂತ ಆತರ. ಸರ್, ಈಗ ಫಸ್ಟ್ ಶ್ರೀನಿವಾಸ ರಾಜು ಸರ್ದು ಕಾಲ್ ಬಂದಾಗ, ಫಾರ್ ಎಕ್ಸಾಂಪಲ್ ದಂಡುಪಾಳ್ಯದ ಡೈರೆಕ್ಟರ್ ಒಬ್ರು ಕಾಲ್ ಮಾಡ್ತಿದ್ದಾರೆ ಅಂದಾಗ, ಓಕೆ ಏನೋ ಒಂದು ಆಕ್ಷನ್ ಸಿನಿಮಾ ನನ್ಗೆ ಮಾಡಕ್ ಸಿಗುತ್ತೆ ಅಥವಾ ಏನೋ ಕ್ರೈಮ್ ರಿಲೇಟೆಡ್ ಇರಬಹುದು ಅಂತ ಅನ್ನಿಸ್ತಾ? 100% ನನಗೆ ಶ್ರೀನಿವಾಸ ರಾಜು ಡೈರೆಕ್ಟ್ರು ಫೋನ್ ಮಾಡಿದ್ದಾರೆ, ಸರ್ ಕಥೆ ಹೇಳ್ಬೇಕಂತೆ ಅಂತ ಹೇಳಿದ್ರು. ಹೌದಾ, ಓಕೆ ಓಕೆ ಕೇಳೋಣ, ಇಂಟ್ರೆಸ್ಟಿಂಗ್ ಇರುತ್ತೆ, ಏನೋ ಬೇರೆ ಥರದೊಂದು ಟ್ರೈ ಮಾಡ್ತಿರ್ತಾರೆ ನನ್ನ ಹಾಕ್ಕೊಂಡು, ಓಕೆ ಸೂಪರ್ ಅಂತ ಅಂದ್ಕೊಂಡೆ. ಆಮೇಲೆ ಕಥೆ ಹೇಳಿದ್ರು, ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ, ಅವ್ರು ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅಂತ. ಅವರು ದಂಡುಪಾಳ್ಯದ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ. ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು, ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ, ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್, ಎರಡು ಮಿಕ್ಸ್ ಮಾಡ್ತೀನಿ ಸರ್ ನಾನು ಅಂತ. ಬಟ್ ಹಾ, ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್. ಬಟ್ ನಿಮಗೆ ಆಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ. ಒಬ್ಬ ಈತ ಈ ಸಿನಿಮಾನು ಮಾಡಬಲ್ಲ, ಈ ಸಿನಿಮಾನು ಮಾಡಬಲ್ಲ ಅನ್ನೋದು ಇದೆಯಲ್ಲ, ಅದೇ ದೊಡ್ಡ ಕ್ರೆಡಿಟ್. ಆ ಥರ ಒಬ್ಬ ಡೈರೆಕ್ಟರ್ ಇದ್ರೆ ನಿಮ್ಮ ಜೊತೆಲಿ, ಓಕೆ, ಆಸ್ ಎ ಹೀರೋ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ನೋಡಿ, ಪೇಮೆಂಟ್ ಬರೋದು, ದುಡ್ಡು ಬರೋದು ಎಲ್ಲ ಓಕೆ ರೀ, ಇಲ್ಲ ಅಂತ ಹೇಳಲ್ಲ, ಎಲ್ಲ ಕಮರ್ಷಿಯಲ್ಲೇ. ಬಟ್ ಆಸ್ ಎ ಆಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕಲ್ಲ. ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದಿಬ್ರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಇವ್ರ ಕೆಲೆ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ, ಈ ಥರ ಮಾಡೋಣ ಅಂತ ಹೋಗ್ಬೋದು. ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ. ಆಸ್ ಎ ಆಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗನ, ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು, ಆರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆಸ್ ಎ ಆ್ಯಕ್ಟರ್. ನೀವು ನೋಡಿ ಅಣ್ಣವ್ರದ್ದು ಫಿಲ್ಮ್ಗಳು ತೊಗೊಂಡ್ರೆ, ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ 150, 250 ಫೋಟೋಗಳು, 300, 400, ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ. ವಿಷ್ಣು ಸರ್ ತೊಗೊಂಡ್ರೆ ಹಂಗೆ ಸಿಗುತ್ತೆ. ಓಕೆ, ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು, ಹಂಗಿತ್ತು, ಕಥೆಗಳು ಬೇರೆ ಬೇರೆ ಆಗ್ತಾ ಇತ್ತು. ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ. ಸೊ ಹಾಗಾಗಿ ನಾವು ವರ್ಷಕ್ಕೆ ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ. ನಾನು ವರ್ಷಕ್ಕೊಂದು, 2 ವರ್ಷಕ್ಕೊಂದು ನನ್ನ ಕೈಲಿ ಆಗಲ್ಲ. ಓಕೆ ಮಾಡೋಣ. ಬಟ್ ನನಗೇನು ಅಂದರೆ, ಒಂದು ಕಲಾವಿದನಾಗಿ ಆಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು, ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು, ಅದು ನಡಿಬೇಕು, ಇದು ನಡಿಬೇಕು. ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು, ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೆಲ್ಫ್. ಸೊ ನೀವು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ, ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು, ಓಕೆ ಶ್ರೀನಿವಾಸ ರಾಜು ಓಕೆ ಕರೆಕ್ಟ್, ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರು. ನಿಮ್ಗೆಲ್ಲೂ ಆ ಫ್ಲೇವರ್ ಅನ್ಸಲ್ಲ, ಅದು ಛಾಯೆ ಎಲ್ಲೂ ಇಲ್ಲ. ಬಟ್ ಥ್ರಿಲ್ ಇದೆ ಸಿನಿಮಾಲಿ, ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ. ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದಾರಪ್ಪ ಇವರು ಅನ್ಸ್ತಾನೆ ಇರುತ್ತೆ. ಸರಿ, ಎಲ್ಲಿಂದ ದಂಡುಪಾಳ್ಯ, ಎಲ್ಲಿಂದ ಕೃಷ್ಣಂ ಪ್ರಣಯ ಸಖಿ, ಹೇಗಿದು ಕನೆಕ್ಷನ್? ನನ್ನ ಪಾಯಿಂಟ್ ಆಫ್ ವ್ಯೂ both are same for me. Cinemas. In fact, that is my favorite genre. Crime. ನೋಡಿ ಹೆಂಗೆ ಹೇಳ್ತಾರೆ, ಇನ್ಫ್ಯಾಕ್ಟ್ that is my favorite genre. The content itself is blood-shaded and violence and sex filled. ಅದನ್ನು to handle without vulgarity, ಅದು very tough job when you composing. ಒಂಚೂರು ಇದಾದ್ರೂ ಆಸೆ ಅನ್ಸುತ್ತೆ, people won't watch. That's a very difficult task ನಮಗೆ. So in that aspect, that genre, when it comes to ಇಲ್ಲಿ ಕೃಷ್ಣಂ ಪ್ರಣಯಸಕ್ಕೆ, I decide I want to do this kind of film, ಗಣೇಶ್ ಆ ಫ್ಲೇವರ್ ಮಾಡ್ಬೇಕಂದ್ರೆ I have some parameters before starting this script. Writing skills ಬೇರೆ, but as a cinema we decide some things like color formats ಆಗಲಿ, music ಆಗಲಿ, dialogues ಆಗಲಿ. I had 2 versions. First I had one version, a very highly emotional version. ಆ version almost 2 months ಬಂದ್ವಿ. Then suddenly I felt that ಈ version is good, but
I don't want people to cry. Okay. Ganesh sir ಅಂದುಕೊಳ್ಳೆ there is a lot of ಅದೊಂದು ಚಾಲೆಂಜ್ ಇವ್ರಿಗೆ. emotions ಇತ್ತು. ಅಯ್ಯೋ ಅವು ಫಸ್ಟ್ ನಾನು ಫುಲ್ಲು ಎಲ್ಲ ಆಯಿತು ಚೆನ್ನಾಗಿದೆ ಸರ್, ಅಂಡರ್ಲೈನ್ ಸ್ಕ್ರಿಪ್ಟ್ ಹೋಗ್ತಾ ಎಮೋಷನ್ಸ್ ಹೋಗ್ತಾ ಇದೆ, ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನ್ಸುತ್ತೆ ಎಮೋಷನ್ ಇದೆ, ಎಮೋಷನ್ ಆಗ್ತಾ ಇದೆ ಅಂತ. ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ, ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ. ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ ಇದಿಲ್ಲ, ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ. ಇವ್ರು ಹೇಳಿದ್ರು ಸರ್ ಎಲ್ಲ ಅಳಲ್ಲ ಸರ್ ಲೈಫಲ್ಲಿ. ಶ್ರೀನಿವಾಸ್ ಸರ್ ತರನೇ ಇರ್ತಾರೆ. ಕರೆಕ್ಟ್ ಹೇಳಿದ್ದಾನ ಹೌದು. ಸರ್ ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹತ್ಕೊಂಡು ಅಂತ ಹೇಳಬೇಕು ಅಂತ ಏನಿಲ್ಲ ಸರ್. ನೀವು ನಮ್ಮ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್. ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದಿಲ್ಲ, ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್. ಓಕೆ ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹತ್ತಿಲ್ಲ, not even a single ನಾಟ್ ಇವನ್ ಒಂದು ಸಿಂಗಲ್ ಫ್ರೇಮ್. ಅಳ್ಸಿದೀರಾ? ನೀವು ನೋಡಿ you watch. ಯು ವಾಚ್ ಇಟ್. ನನಗೆ ಹೌದಲ್ಲ ಮ್ಯಾಜಿಕ್ ಅಲ್ಲ ಇದು ಅನಿಸ್ತು. ಓಕೆ ಸೊ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್ ಆಕ್ಟಿಂಗ್ ಈಸ್ ಆಕ್ಟಿಂಗ್ ನಟನೆ ಅನ್ನೋದು ಹೇಗೆ ಅಂದ್ರೆ ನಾವು ಅಳೋದಲ್ಲ, ನೋಡೋನು ಎಮೋಷನಲ್ ಆಗ್ಬೇಕು, ನೋಡೋನ್ ಕಣ್ಣಲ್ಲಿ ನೀರು ಬರಬೇಕು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಮಾಡಿದ್ವಿ. ಆಕ್ಟಿಂಗ್ ಈಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್. ಓಕೆ ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬರಬೇಕು, ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ. ಅದು I'm saying our first version is highly emotional script both way. This content should not serve with ಅಷ್ಟು emotional. We have to humor stinge. Content ಅದು ಹೆಂಗಿದ್ರೆ ಇರುತ್ತೆ, but it has to be touch humor ಅನ್ನೋದು. Then we wrote the second version with the humor, rom-com. I decided to make rom-com only. Okay. But ಅದಕ್ಕೂ ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ they wrote that it's highly emotional. ಅದು ಆಲ್ಮೋಸ್ಟ್ 300 pages ಏನೋ ಇತ್ತು. whole thing I kept aside. And ಅದೇ ಇಟ್ಕೊಂಡು we give a humor touch. ಅದಕ್ಕೆ of course I told sir need not to cry sir. And even I don't like men to cry personally. Of course sir is good at because he whole Karnataka he performed but ಈ ಸಿನಿಮಾಗೆ ಅದು not required. ಕೃಷ್ಣನಿಗೆ ಅವಶ್ಯಕತೆ. Sometimes even the outburst because I have seen his films Mungar Malayali, Last Galipata 2. When entire cinema when it comes into the car and the emotional, I felt the highlight of the scene. Entire cinema dalli I never expected a scene irutte anta I become emotional. It's right and so that's okay. When that point point bandre okay, but ee cinema complete jovial alli irbeku. ಈ ಸಿನಿಮಾಲ್ ಆತರ ಎಲ್ಲೂ ಇಲ್ಲ. Okay. ಬಟ್ ಯು ವಿಲ್ ಫೀಲ್ ದ ಎಮೋಷನ್. Reason ಏನಂದ್ರೆ last 2020 after this COVID ಆದ್ಮೇಲೆ people are not in a jovial mood at all. Outside OTT platform, film theaters also filled with violence and ಅದೇ ಇದೆ. Everywhere ಅದೇ ಇದೆ. Now let us do it in a musical rom-com ಮಾಡೋಣ ಅಂತ I made it. ಅದು first aspect. And second music has to be because musical ಇದ್ರೆ any cinema. ನಾನು ಅದೇ ಕೇಳೋಣ ಅನ್ಕೊಂಡೆ ಗಣೇಶ್ ಸರ್ ಹತ್ರ. ಈಗ ಜನ ಚೇಂಜ್ ಕೇಳ್ತಾರ ಅನ್ನೋದಕ್ಕೆ ಒಂದು ಅವ್ರು ನಿಮ್ಮನ್ನ ಅಳಿಸಿಲ್ಲ ಅಂತ ಹೇಳಿದ್ರು. ಅಲ್ಲ ನನ್ನನ್ನು ಅಳಿಸಿಲ್ಲ ಅನ್ನೋದಕ್ಕಿಂತ ಸ್ಕ್ರಿಪ್ಟ್ ಡಿಮ್ಯಾಂಡೇ ಇರಲಿಲ್ಲ. ಲಾಸ್ಟ್ 40 ನಿಮಿಷ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಐ ಥಿಂಕ್ 30-35 minutes. Actually last 30 minutes ಹೇಳಿದ್ರೆ other version of the first version of the script there is emotional content ittu. Like the whole thing like crying ಇನ್ನೊಂದು ತಿಂಗಳಿತ್ತು ಶೂಟಿಂಗ್ ನಮಗೆ. almost 1 month ಅದಿತ್ತು. That is really 20 minutes emotion it is there. But somehow I don't want to be project that ಬೇಕಾಗಿಲ್ಲ. People are not wishing. And he did already, he does enough ಮಾಡಿದ್ದಾರೆ ಅವರು already. So why again in the same format ಅಂತ ಇವರು ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದೆ. ಬಂದರು ಸರ್ ಈಗ ಈ ಥರ ಇದೆ, ಇದನ್ನ ನಾವು ಹ್ಯೂಮರಸ್ಗೆ ಹೋಗ್ಬಿಡೋಣ ಅಂತ. ಹೌದಾ ಓಕೆನಾ, ಚೆನ್ನಾಗಿದಲ್ಲ ಇದು ಒಂಥರ ಹ್ಯೂಮರಸ್ಗೆ, ಬನ್ನಿ ಸರ್ ಕೂತ್ಕೊಳ್ಳೋಣ ಅಂಥೇಳಿ ಇವ್ರು ರೈಟರ್ಸ್ ಜೊತೆ ನಾನು ನನ್ನ ಜೊತೆ ಏನು ಮಾಡ್ಬೋದು ಇದನ್ನ ಅಂತ. ನೀವು ನಂಬಲ್ಲ ಎಂತೆಂಥ ಸೀನ್ ಮಾಡಿದ್ವಿ ಸರ್. ಕ್ಲಾಪ್ ಥಿಯೇಟರ್ ನಿಜ ಹೇಳ್ತೀನಿ. ಅಂಡ್ ಒಂದು ಕ್ವಶನ್ ಮಾರ್ಕ್ ಬೇರೆ, ಒಂದು ಅಂಡರ್ಲೈನ್ ಒಂದು ಕ್ಯೂರಿಯಾಸಿಟಿ ಓಡ್ತಾನೆ ಇರುತ್ತೆ. ಈಗ ಅವ್ನು ರೆಡಿ ಆಗ್ತಾನೆ, ಈಗೇನೋ ಹೇಳ್ತಾನೆ, ಎಲ್ಲೂ ಏನು ಹೇಳಲ್ಲ. ಸೊ ಅಷ್ಟು ನಿಮ್ಗೆ ಒಂಥರ ತುಮುಲ ಅಂತೀವಲ್ಲ, ಕುತೂಹಲ ತುಮುಲ ಒಂಥರ ರೋಮಾಂಚನ ಎಲ್ಲ ಮಿಕ್ಸ್ ಅಲ್ಲಿ ಆ ಲಾಸ್ಟ್ 30-35 minutes. ನನ್ನ ಫೀಲ್ ಗುಡ್ ಮೂವಿ ಜೊತೆಯಲ್ಲಿ ತುಂಬಾನೇ ಬೇರೆ ತರ
ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ನೋಡಿದವ್ರಿಗೆ ಬೇರೆ ಫೀಲ್ ಅಂತೂ ಕೊಡ್ತೀವಿ ಈ ಸಿನಿಮಾಲಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು, ನಮ್ಮ ಕ್ಯಾಮ್ರಾಮ್ಯಾನು, ಸಿನಿಮಾಟೋಗ್ರಫರ್, ಎಡಿಟರ್, ಇವ್ರುಗಳು ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ, ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್. ಸೊ ನಮ್ಮ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು. ಖಂಡಿತ ಸರ್. ಕೊನೆಯದಾಗಿ ಈಗ ನೀವು ಹೇಳಿದ ಹಾಗೆ ಗೊತ್ತಾಯ್ತಲ್ಲ ನಿಮ್ಗೆ? ನನಗೆ ಗೊತ್ತಾಯ್ತು. ಹಾಡುಗಳು ಹೇಗೆ ಅಂದ್ರೆ ಸರ್, ಎಲ್ರು ಹೇಳ್ತಾರೆ ಟ್ರೈಲರ್ ಅಥವಾ ಟೀಸರ್ ಬಿಟ್ರೆ ಅದೊಂದು ಇನ್ವಿಟೇಷನ್ ಕಾರ್ಡ್ ಅಂತ. ನನ್ಗನ್ಸೋದು ನಿಮ್ಮ ಎಲ್ಲಾ ಹಾಡುಗಳು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಅಲ್ಲ, ಅದ್ರ ಜೊತೆ ಗಿಫ್ಟ್ ಹ್ಯಾಂಪರ್ಸ್, ಬೆಳ್ಳಿ ತಟ್ಟೆ, ಎಲ್ಲ ಗೋಲ್ಡನ್ ಲೋಟ ಎಲ್ಲ ಕೊಟ್ಬಿಟ್ಟಿದ್ರ ಅಂತ ಹೇಳಿ. ಅಂದ್ರೆ ಅಷ್ಟು ಕರಿತಾ ಇದೆ ಸಿನಿ ಪ್ರೇಮಿಗಳನ್ನ ಅಂತ ಹೇಳಿ. ಟೀಸರ್ ಟ್ರೈಲರ್ ಬಿಡದೇ ಇರೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? Actually, this thing, audio release ಆಗೋದಕ್ಕೆ ಮುಂಚೆನೆ ಎಲ್ಲರೂ ಈ ಸಾಂಗ್ ರಿಲೀಸ್ ಆದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಹಂಗಿಲ್ಲ. ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ವಿ ಡಿಸೈಡೆಡ್ ನಾವು ಟ್ರೈಲರ್ ಟೀಸರ್ ಬಿಡೋದು ಬೇಡ ಅಂತ. ಅದು ರಾಜು ಅವ್ರದ್ದೇ ಐಡಿಯಾ ಸರ್. ಐ ವಿಲ್ ನಾಟ್ ಲೀವ್ ಟೀಸರ್ ಅಂಡ್ ಟ್ರೈಲರ್ ಸರ್ ಅಂದೆ. ಗಣೇಶ್ ಸರ್ ಬೇಡ ಇದಕ್ಕೆ. ಎದಕ್ಕೆ ಟೀಸರ್ ಟ್ರೈಲರ್? ಸ್ವಲ್ಪ ನ್ಯೂ ಥಿಂಗ್ ವಿಲ್ ಡೂ ನೋ ಸರ್. ತಿಂಡಿ ಮಾಡ್ತಾ ಇದ್ವಿ. ನ್ಯೂ ಥಿಂಗ್, ನ್ಯೂ ಅಲ್ಲ ಬಟ್ ಹಳೇದೇ, ಬಟ್ ಇವತ್ತಿಗೆ ಹೊಸದು ಅನ್ಸುತ್ತೆ ಅದು. ಇನ್ವಿಟೇಷನ್ ಬೇರೆ ತರ ಕೊಡೋಣ, ಒಂದು ಕುತೂಹಲ ಇರ್ಲಿ ಅಂತ. ಬಟ್ ನೋಡಿ ಅದು ಒಳ್ಳೇದಾಯ್ತಲ್ಲ, ತುಂಬಾ ಒಳ್ಳೇದಾಯ್ತಲ್ಲ ಅದು. ಸೊ ಅದು ಇವ್ರದ್ದೇ ಡಿಸಿಷನ್. ಸರ್ ಕೊನೆಯದಾಗಿ ಆಗಸ್ಟ್ 15ಕ್ಕೆ ಸಿನಿಮಾ ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಇಂಡಿಪೆಂಡೆನ್ಸ್ ಡೇ, ಇನ್ನೊಂದ್ ಕಡೆಯಲ್ಲಿ ಕೃಷ್ಣಂ ಪ್ರಣಯ ಸಖಿ. ಹಾಡುಗಳು ಎಷ್ಟು ಸೂಪರ್ ಹಿಟ್ ಆಗಿದೆಯೋ, ಫಾರ್ ಶೋರ್ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂಲಕ ಸಿನಿಮಾ ಬರ್ತಿದೆ ಅಂತ ನಾವು ಕೂಡ ಅನ್ಕೋತಿದೀವಿ. ಆಡಿಯನ್ಸ್ ಏನು ಹೇಳ್ತೀರಾ? ಡೆಫಿನೆಟ್ಲಿ ಆಗಸ್ಟ್ 15th ಪ್ಲೀಸ್ ಕಮ್ ವಿತ್ ದ ಫ್ಯಾಮಿಲಿ. ಎಲ್ಲರೂ those 5 days ಇಟ್ಸ್ ಅ ಫೆಸ್ಟಿವ್ ಮೂಡ್ ಅಲ್ಲಿ ಇರುತ್ತೆ ಸಿನಿಮಾ. ಯು ನೆವರ್ ಡಿಸಪಾಯಿಂಟ್ ಎನಿ ಪಾಯಿಂಟ್, ಎನಿ ಬಿಕಾಸ್ ಆಲ್ರೆಡಿ ಆಡಿಯೋ 5 ಸಾಂಗ್ಸ್ ಇಟ್ಟಾರೆ, ಇನ್ನೂ 2 ಸಾಂಗ್ ಇದೆ, ಅದು ಚೆನ್ನಾಗಿದೆ. ಸೊ ಸಾಂಗ್ಸ್, ಸ್ಟೋರಿ ನಿಮ್ಗೆ ಡೆಫಿನೆಟ್ಲಿ ನೀವು ದ ಎಕ್ಸ್ಪೀರಿಯನ್ಸ್, ಇದಕ್ಕೆ ಮುಂಚೆ ಈ ಥರ ಜರ್ನಿ ಯು ನೆವರ್ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಗಣೇಶ್ ಸರ್ ಎಷ್ಟು ಆ್ಯಡೆಡ್ ಆಗಿದ್ದಾರೆ, ಬಿಕಾಸ್ ಅಂದರೆ ಇಟ್ ಲುಕ್ಸ್ ವೆರಿ ಸಿಂಪಲ್, ಬಟ್ ನನಗೆ ಟೆಕ್ನಿಷಿಯನ್ಸ್ ಹೇಳ್ತಾರೆ, ಬಿಕಾಸ್ ಮೈ ಬ್ಯಾಕ್ ಆ್ಯಂಡ್ ಟೆಕ್ನಿಷಿಯನ್ಸ್ ಯಾವುದೊಂದು ಇದಕ್ಕೆ ಸರ್ ಇದು an idea to remake ಅಂದ್ರೆ they straight away said don't do sir ಅಂತ, don't do remake sir, ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಅಂತ. ಬಿಕಾಸ್ he said that this kind of thing again ಮತ್ತೆ ನಿಮ್ಗೆ ಸೆಟ್ ಆಗೋದೇ ಕಷ್ಟ ಆಗುತ್ತೆ, ಸ್ಟ್ರೈಟ್ಲಿ ಡಬ್ ಇಟ್ ದ ಮೂವಿ ಅಂತ. ಸೊ ನಾವು ದ ಮ್ಯೂಸಿಕ್ ಈ ಥರ ಹೋಗ್ತಿದ್ರೆ ನಾವು ಇಟ್ಸ್ ರೈಟ್ ಅನ್ಸುತ್ತೆ. ಬಿಕಾಸ್ ವೆನ್ ಐ ವಾಚ್ ದ ಫಿಲ್ಮ್ 2 days back, ಸೊ ಆಲ್ ಟೆಕ್ನಿಷಿಯನ್ಸ್ said the same thing, ಸರ್ ಡಬ್ ಮಾಡಿ ಸರ್ ಸಿನಿಮ್ಯಾಟಿಕ್ ಆಲ್ ಆಫ್ ದ ಲ್ಯಾಂಗ್ವೇಜ್ ಹೋಗುತ್ತೆ ಸಿನಿಮಾ. ಬಿಕಾಸ್ ಮ್ಯೂಸಿಕ್ ಈಸ್ ಗುಡ್, ಸ್ಟೋರಿ ಈಸ್ ಗುಡ್, and particularly sir's performance, so everything it looks new. So hangagi now here situation definitely it entertains every audience. Please don't hesitate to come theaters. Okay. ಆಗಸ್ಟ್ 15ಕ್ಕೆ ಸಿನಿಮಾ ಬರ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿಯಲ್ಲಿ 8 ಸಖಿಯರ ಜೊತೆ ನಮ್ಮೆಲ್ಲರ ಪ್ರೀತಿಯ ಸಖನನ್ನ ನೋಡೋದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕಾಯ್ತಾ ಇದ್ವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಕೃಷ್ಣಂ ಪ್ರಣಯ ಸಖಿಯ ನಮ್ಮ ನಿರ್ದೇಶಕರು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಜರ್ನಿಯ ಬಗ್ಗೆ ತುಂಬಾನೇ ಸಂಕ್ಷಿಪ್ತವಾಗಿ ಆದ್ರೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾವನ್ನ ವೀಕ್ಷಿಸಿ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.